ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಅಂಗನವಾಡಿಗೆ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ನಾನು ಯಾವುದೇ ಹುದ್ದೆಗಳನ್ನು ಓಪನಿಂಗ್ ಆದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆವಾಗ ನೀವು ನೋಟಿಫಿಕೇಶನ್ ಒತ್ತಿದರೆ ತಕ್ಷಣವೇ ನೀವು ಅರ್ಜಿಯನ್ನು ಹಾಕ್ಬೋದು. ಇವಾಗ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯವರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಓಪನಿಂಗ್ ಡೇಟ್ ಏನಿದೆ ಅಂತ ಹೇಳಿದ್ರೆ 17/8/2024, ಅಂದರೆ 17 ಆಗಸ್ಟ್ಗೆ ಓಪನ್ ಆಗಿರುತ್ತೆ ಅಪ್ಲಿಕೇಶನ್ಸು. ಆವಾಗಿಂದ ಹಾಕ್ಬೋದು. ಕೊನೆಯ ದಿನಾಂಕ 17/9/2024 ಅಂತ ಹೇಳಿದ್ರೆ ಸೆಪ್ಟೆಂಬರ್ 17ಕ್ಕೆ ಕ್ಲೋಸ್ ಆಗುತ್ತೆ. ನೀವು ಓಪನ್ ಆಲ್ರೆಡಿ ಆಗಿರೋದ್ರಿಂದ ನೀವು ಆದಷ್ಟು ಬೇಗ ಹಾಕಿ, ಯಾಕಂದರೆ ಲಾಸ್ಟ್ ಕೊನೆ ದಿನವರೆಗೂ ಕಾಯಕ್ಕೆ ಹೋದರೆ ಸರ್ವರ್ ಕ್ರ್ಯಾಶ್ ಆಗ್ಬೋದು. ಗೌರ್ಮೆಂಟ್ ಜಾಬ್ ಅಲ್ವಾ, ತುಂಬ ಜನ ಹಾಕ್ತಾ ಇರ್ತಾರೆ. ಇದರ ನಂತರ ಸೂಚನೆಗಳು ಏನು ಅಂತ ಹೇಳಿದರೆ, ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಮಾತ್ರ ಸಲ್ಲಿಸತಕ್ಕದ್ದು. ಬೇರೆ ಯಾವುದೇ ರೀತಿಯಿಂದ ಹಾಕೋಕ್ಕಾಗೋದಿಲ್ಲ, ಆನ್ಲೈನಿಂದ ಮಾತ್ರ ಹಾಕಬೇಕು. ಇತರೆ ಯಾವುದೇ ಮೂಲದಿಂದ ಸಲ್ಲಿಸಲು ಅವಕಾಶವಿರುವುದಿಲ್ಲ, ಅವುಗಳನ್ನು ಪರಿಗಣಿಸಲಾಗುವುದಿಲ್ಲ. ಆನ್ಲೈನ್ ಬಿಟ್ಟು ನೀವು ಯಾವುದೇ ಮುಖಾಂತರಗಳಿಂದನೂ ಅಪ್ಲೈ ಮಾಡೋಕ್ಕೇನಾರ ಹೋದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ, ತಗೊಳ್ಳೋದಿಲ್ಲ. ನೆಕ್ಸ್ಟ್ ಏನು ಅಂತ ಹೇಳಿದರೆ, ಆನ್ಲೈನ್ ಮೂಲಕವೇ ಎಲ್ಲ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸುವುದು. ಏನೇನು ಡಾಕ್ಯುಮೆಂಟ್ಸ್ ಮತ್ತು ಸರ್ಟಿಫಿಕೇಟ್ಸ್ ಇರುತ್ತಲ್ಲ, ಅದನ್ನು ಆನ್ಲೈನ್ ಅಪ್ಲಿಕೇಶನ್ನಲ್ಲೇ ಅಪ್ಲೋಡ್ ಮಾಡಬೇಕಾಗತ್ತೆ. ಬೇರೆ ಯಾವುದೇ ಮೂಲಗಳಿಂದ ಕಳಿಸಿದ್ರೂ ಅದನ್ನು ಪರಿಗಣಿಸಲಾಗುವುದಿಲ್ಲ. ಮುಂದಿನದು, ಆನ್ಲೈನ್ ಅರ್ಜಿಯೊಂದಿಗೆ ಯಾವುದೇ ಅಗತ್ಯ ದಾಖಲೆಯನ್ನು ಸಲ್ಲಿಸದೇ ಇದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸುವುದು ಮತ್ತು ಅಸ್ಪಷ್ಟ ಅಪೂರ್ಣ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಏನಾದರೂ ಬೇಕಾಗಿರೋ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಮತ್ತು ಇನ್ಫಾರ್ಮೇಷನ್ ಪೂರ್ತಿಯಾಗಿ ಇರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಅಥವಾ ಸರ್ಟಿಫಿಕೇಟ್ಸ್ನಲ್ಲಿ ಅದನ್ನು ಕೂಡ ಪರಿಗಣಿಸಲ್ಲ, ಅದನ್ನು ಕೂಡ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಮತ್ತು ಸರ್ಟಿಫಿಕೇಟ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡಿ ಮತ್ತು ಎಲ್ಲ ಇನ್ಫಾರ್ಮೇಷನ್ಗಳು ಇದೆಯಾ ಅಂತ ನೋಡ್ಕೊಳ್ಳಿ ಒಂದ್ಸಲ. ನೆಕ್ಸ್ಟ್, ಮಾರ್ಗಸೂಚಿ ಅಂದರೆ ಏನೇನು ಅರ್ಹತೆ ಇರಬೇಕು ಅಂತ ಹೇಳ್ಬಿಟ್ಟು. ಮೊದಲನೆಯದು, ಮಹಿಳೆಯರಿಗೆ ಮಾತ್ರ ಈ ಉದ್ಯೋಗಗಳಿರುತ್ತೆ, ಸೊ ಮಹಿಳೆಯರು ಮಾತ್ರ ಹಾಕೋಕ್ಕಾಗೋದು. ನೆಕ್ಸ್ಟ್, ವಯೋಮಿತಿ ಏನಿರುತ್ತೆ ಅಂತ ಹೇಳಿದ್ರೆ 19 ವರ್ಷ ಆಗಿರಬೇಕು, 35 ವರ್ಷದ ಒಳಗಿರಬೇಕು. ಮಿನಿಮಮ್ 19 to 35 ಅವ್ರು ಮಾತ್ರ ಹಾಕೋಕ್ಕಾಗೋದು. ಆದರೆ ಕೆಲವೊಂದು ಕ್ಯಾಟಗರಿ ಅವರಿಗೆ ಸಡಿಲಿಕೆ ಕೊಟ್ಟಿರ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ, ವಿಕಲಚೇತನರಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತದೆ ಅಂತ ಹೇಳಿದ್ರೆ, ಇಲ್ಲೇನು 35 ವರ್ಷ ಇತ್ತಲ್ಲ, ಅದೇನಾದರೂ ವಿಕಲಚೇತನರಾಗಿದ್ದರೆ ನೀವು 45 ವರ್ಷದವ್ರ ತನಕ ಹಾಕ್ಬೋದು. ನೆಕ್ಸ್ಟ್, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗೆ ವಿದ್ಯಾರ್ಹತೆ ಏನೇನು ಎಜುಕೇಷನ್ ಮಾಡಿರಬೇಕು ಅಂತ. ನೀವೇನಾದರೂ ಅಂಗನವಾಡಿ ಕಾರ್ಯಕರ್ತೆ ಪೋಸ್ಟಿಗೆ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಕನಿಷ್ಠ PUC ಪಾಸ್ ಆಗಿರಬೇಕಾಗತ್ತೆ. ಮತ್ತು SLCನಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು. ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಎರಡರಲ್ಲಿ ಯಾವುದಾದ್ರೂ ಆಯಿತು, ಕನ್ನಡ ತೊಗೊಂಡಿರಲೇಬೇಕು ನೀವು SLCನಲ್ಲಿ. ಮತ್ತು PUC ಪಾಸ್ ಆಗಿರಬೇಕು. ಇದೆರಡೂ ಇದ್ದರೆ ನೀವು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಾದ ನಂತರ ಅಂಗನವಾಡಿ ಸಹಾಯಕಿಗೆ ಏನು ವಿದ್ಯಾರ್ಹತೆ ಇರಬೇಕು ಅಂತ ಹೇಳಿದರೆ, ಕನಿಷ್ಠ ವಿದ್ಯಾರ್ಹತೆ SLC ಪಾಸ್ ಆಗಿರಬೇಕು. ಅದಾದ ನಂತರ ಇದರಲ್ಲೂ ಅಷ್ಟೇ SLCನ ನೀವು ಪ್ರಥಮ ಅಥವಾ ದ್ವಿತೀಯ ಭಾಷೆ ಕನ್ನಡ ಆಗಿರಲೇಬೇಕು. ಅವಾಗ ಮಾತ್ರ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ. ಇದಾದ ನಂತರ SLCನಲ್ಲಿ ಸಾಮಾನ್ಯ ಗಣಿತ, ಸಮಾಜಶಾಸ್ತ್ರ ಮತ್ತು ವ್ಯಾಸಂಗ ಮಾಡಿರಬೇಕು. ಅದರಲ್ಲಿ 625 ಮಾರ್ಕ್ಸಲ್ಲಿ 219 ಮಾರ್ಕ್ಸ್ ಪಡೆದಿರಲೇಬೇಕು. ಅಂಥವ್ರಿಗೆ ಮಾತ್ರ ಅಪ್ಲಿಕೇಶನ್ ಹಾಕೋ ಅರ್ಹತೆ ಇರುತ್ತೆ. ಬೇರೆ ಇದಕ್ಕಿಂತ 219ಕ್ಕಿಂತ ಕಮ್ಮಿ ಮಾರ್ಕ್ಸ್ ಬಂದರೆ ಪರಿಗಣಿಸಲಾಗುವುದಿಲ್ಲ ಅಂಥವ್ರನ್ನ. ಸೊ 219ಕ್ಕಿಂತ ಜಾಸ್ತಿ ಇರೋರು ಹಾಕಿ ಅಪ್ಲಿಕೇಶನ್ನ. ಬೇರೆ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದ್ದು ಕನ್ನಡ ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಾಸ, ಅಂದರೆ ಈಗೇನಾದರೂ ನೀವು ಬೇರೆ ರಾಜ್ಯದಲ್ಲಿ ಎಜುಕೇಷನ್ ಮಾಡಿದ್ದೀರಾ ಅಂತ ಹೇಳಿದ್ರು ಅಪ್ಲಿಕೇಶನ್ನ ಹಾಕ್ಬೋದು. ಆದರೆ
ಕನ್ನಡ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡಿರಲೇಬೇಕು SLCನಲ್ಲಿ. ಅವಾಗ ಮಾತ್ರ ನೀವು ಈ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆ ಇರುತ್ತೆ. ಮುಂದಿನದು ಅಂಗನವಾಡಿ ಸಹಾಯಕಿಯರ ಯಾವುದೇ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದರೂ, ನೀವು ಯಾವುದೇ ಭಾಷೆಯಲ್ಲಿ ವ್ಯಾಸಂಗ ಮಾಡಿದ್ರು, ಯಾವುದೇ ರಾಜ್ಯದಲ್ಲಿ ಮಾಡಿದ್ರೂ ಸಹ ಕನ್ನಡ ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. ಅಂಥವರಿಗೆ ಮಾತ್ರ ಅರ್ಹತೆ ಕೊಡ್ತಾರೆ, ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ. ನೋಡಿ, ಬೇರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇಲ್ಲ ಅಂತ ಹೇಳಿದ್ರೆ ಅವರು ಹಾಕೋಕ್ಕೆ ಆಗೋದಿಲ್ಲ. ಮುಂದಿನದ್ದು ಹುದ್ದೆಯ ಮೀಸಲಾತಿ. ಇಲ್ಲಿ 25% ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಿರ್ತಾರೆ. 25% ರಿಸರ್ವೇಷನ್ ಇರುತ್ತೆ ಅಲ್ಪಸಂಖ್ಯಾತ ಕ್ಯಾಟಗರಿಯವರಿಗೆ. ಇದನ್ನ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕ ಗಳಿಸಿದ್ದಲ್ಲಿ, ಅಂದರೆ ನೀವು ಮತ್ತೆ ಇನ್ನೊಬ್ರು ಯಾರಾದರೂ ಸೇಮ್ ಮಾರ್ಕ್ಸ್ ತಗೊಂಡಿರಾ ಅಂತ ಹೇಳಿದ್ರೆ ಆವಾಗ ವಯೋಹಿದಿತನ ಹೊಂದಿರುವವರನ್ನು ಪರಿಗಣಿಸಲಾಗುವುದು. ಆವಾಗ ವಯೋಮಿತಿ ಅಂದರೆ ಏಜ್ ಬೇಸಿಸ್ ಮೇಲೆ ನಿಮ್ಮನ್ನು ಪರಿಗಣಿಸ್ತಾರೆ. ಆದರೆ ಒಂದು ವೇಳೆ ವಯಸ್ಸು ಸಮಾನವಾಗಿದ್ದಲ್ಲಿ, ಅಂದರೆ ನಿಮ್ಮ ಮತ್ತು ಅವರ ಏಜ್ ಕೂಡ ಸೇಮ್ ಇದ್ದರೆ, ಇವರಲ್ಲಿ ವಿಧವೆಯರನ್ನು ಪರಿಗಣಿಸಲಾಗುವುದು. ಆ ಟೈಮಲ್ಲಿ ವಿಧವೆಯರಿಗೆ ಮೊದಲ ಆದ್ಯತೆ ಕೊಡ್ತಾರೆ, ಅವರನ್ನು ಪರಿಗಣಿಸ್ತಾರೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇದಾದ ನಂತರ ಆಯ್ಕೆ ಆದ್ಯತೆ. ಇದು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಗೌರ್ಮೆಂಟ್ನವರು. ಏನು ಅಂತ ಹೇಳಿದರೆ, ಆ್ಯಸಿಡ್ ದಾಳಿಗೆ ತುತ್ತಾದ ಮಹಿಳೆಯರ ಆಯ್ಕೆ. ಇಲ್ಲಿ ಆ್ಯಸಿಡ್ ದಾಳಿಗೆ ಯಾರ್ಯಾರು ತುತ್ತಾಗಿರ್ತಾರಲ್ಲ ಅಂಥವರು ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆ ಇಲ್ಲಿ 5 ಬೋನಸ್ ಅಂಕಗಳನ್ನ ನೀಡಲಾಗುತ್ತೆ. ಅವಾಗ ಅಪ್ಲಿಕೇಶನ್ ಇನ್ನೂ ಬೇಗ ಮುಂದೆ ಹೋಗುತ್ತೆ, ಕೆಲಸ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ವಿಧವೆಯರ ಆಯ್ಕೆ. ಇದು ವಿಧವೆಯರಿಗೂ ಕೂಡ 5 ಬೋನಸ್ ಅಂಕಗಳನ್ನ ನೀಡಿರ್ತಾರೆ. ಆದರೆ ಮರಣ ಪ್ರಮಾಣ ಪತ್ರ ಮತ್ತು ವಿಧವಾ ಪ್ರಮಾಣ ಪತ್ರ ಕಡ್ಡಾಯವಾಗಿ ಲಗತ್ತಿಸಲೇಬೇಕು. ಮರಣ ಪ್ರಮಾಣ ಪತ್ರ ಮತ್ತು ವಿಧವಾ ಪ್ರಮಾಣ ಪತ್ರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅಂಗವಿಕಲರ ಆಯ್ಕೆ. ಅಂಗವಿಕಲರಿಗೂ ಕೂಡ 5 ಬೋನಸ್ ಅಂಕಗಳನ್ನು ಕೊಡ್ತಾರೆ ಅಪ್ಲಿಕೇಶನ್ ಹಾಕುವಾಗ. ನೆಕ್ಸ್ಟ್ ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಹೇಗೆ ಹಾಕಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಪ್ರತಿಯೊಂದನ್ನು ಮೆನ್ಷನ್ ಮಾಡಿದ್ದಾರೆ. ಮೊದಲನೇದು ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಇರಬೇಕು, ಅಥವಾ ಇಲ್ಲದೇ ಇದ್ದರೆ ಜನ್ಮ ದಿನಾಂಕ ಇರುವ SLC ಅಂಕಪಟ್ಟಿ, ಡೇಟ್ ಆಫ್ ಬರ್ತ್ ಇರುವಂಥ SLC ಮಾರ್ಕ್ಸ್ ಕಾರ್ಡ್ ಇರಬೇಕು. ನೆಕ್ಸ್ಟ್ ನಿಗದಿತ ವಿದ್ಯಾರ್ಹತೆಯ ಅಂಕಪಟ್ಟಿ ಅಂತ ಹೇಳಿದರೆ, ನಾನಿನ್ನು ಮುಂಚೆ ಹೇಳಿದ್ನಲ್ಲ, ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದರೆ PUC ಮತ್ತು ಅಂಗನವಾಡಿ ಸಹಾಯಕಿಯರಿಗೆ SLC, ಇದೆರಡು ಇರಲೇಬೇಕು. ಅಂದರೆ SLC ಅಥವಾ PUC ಯಾವ್ದು ನೀವು ಹಾಕ್ತಾ ಇದ್ರಲ್ಲ ಅದರದ್ದು ಮಾರ್ಕ್ಸ್ ಕಾರ್ಡ್ ಇರಲೇಬೇಕು. ನೆಕ್ಸ್ಟ್ ತಹಶೀಲ್ದಾರ್ ಮತ್ತು ಅಥವಾ ಉಪ ತಹಶೀಲ್ದಾರರಿಂದ ಪಡೆದ 3 ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರ ಅದಿರಬೇಕು. ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ, ಈಗ ನಿಮಗೆ ರಿಸರ್ವೇಷನ್ ಅಂತ ಏನು ಹೇಳಿದ್ನಲ್ಲ ಅಂಥವರಿಗೆಲ್ಲರಿಗೂ ಹೋಗುತ್ತೆ. ಮತ್ತು ಬೇರೆ ಎಲ್ಲ ಅಭ್ಯರ್ಥಿಗಳು ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಲೇಬೇಕಾಗತ್ತೆ ಅಪ್ಲಿಕೇಶನ್ನಲ್ಲಿ. ನೆಕ್ಸ್ಟ್ ವಿಧವೆಯರಿಗೆ ಪತಿಯ ಮರಣ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕು ಮತ್ತು ವಿಧವಾ ಪ್ರಮಾಣ ಪತ್ರನ ಅಪ್ಲೋಡ್ ಮಾಡಬೇಕು. ಆದರೆ ವಿಧವಾ ವೇತನ ದೃಢೀಕರಣವನ್ನು ಪರಿಗಣಿಸಲಾಗುವುದಿಲ್ಲ. ಗೊತ್ತಾಯ್ತಾ? ಅದಕ್ಕೋಸ್ಕರ ಪತಿಯ ಮರಣ ಪತ್ರ ಮತ್ತು ವಿಧವಾ ಪ್ರಮಾಣ ಪತ್ರವನ್ನೇ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಅಂಗವಿಕಲರ ಪ್ರಮಾಣ ಪತ್ರ ಇರಬೇಕು. ಅಂಗವೈಕಲ್ಯ ಇದ್ದವರಿಗೆ ಅಂಗವಿಕಲತೆ ಪ್ರಮಾಣ ಪತ್ರ ಇರಬೇಕು. ಆದರೆ ಅಂಗವಿಕಲ ವೇತನದ ದೃಢೀಕರಣವನ್ನು ಪರಿಗಣಿಸಲಾಗುವುದಿಲ್ಲ. ನೆಕ್ಸ್ಟ್ ವಿಚ್ಛೇದನ ಪ್ರಮಾಣ ಪತ್ರ, ಇದನ್ನು ನ್ಯಾಯಾಲಯದಿಂದ ಪಡೆದಿರಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್ ಅಥವಾ ID ಕಾರ್ಡ್ ಅಥವಾ ರೇಷನ್ ಕಾರ್ಡ್, ಇದಿಷ್ಟು ಇದರಲ್ಲಿ ಯಾವ್ದಾದ್ರು ಒಂದು ಇರಲೇಬೇಕು ಅಪ್ಲೋಡ್ ಮಾಡಬೇಕಂದ್ರೆ. ಇದಾದ ನಂತರ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ ಇಲ್ಲಿ ತೋರಿಸ್ಕೊಡ್ತೀನಿ. ಯಾವ್ಯಾವ ತಾಲೂಕು: ಮುಂದರಗಿಯಲ್ಲಿ 29, ನರಗುಂದದಲ್ಲಿ 17, ಗದಗದಲ್ಲಿ 45, ರೋಣದಲ್ಲಿ 35, ಶಿರಹಟ್ಟಿಯಲ್ಲಿ 70 ಹುದ್ದೆಗಳಿರುತ್ತೆ. ಇದು ತಾಲೂಕು ವೈಸು. ಟೋಟಲ್ ಎಷ್ಟು ಪೋಸ್ಟ್ಗಳಿದೆ ಅಂದರೆ, ಅಂಗನವಾಡಿ ವರ್ಕರ್ ಅಂತ ಹೇಳಿದರೆ ಅಂಗನವಾಡಿ ಕಾರ್ಯಕರ್ತೆಯರದ್ದು 46 ಪೋಸ್ಟ್ ಇದೆ. ಅದೇ ಅಂಗನವಾಡಿ ಸಹಾಯಕಿ ಹುದ್ದೆ 150 ಇದೆ. ಟೋಟಲ್ 196 ಹುದ್ದೆಗಳಿದೆ. ನೆಕ್ಸ್ಟ್ ಮೊದಲನೇದು ಮತ್ತು ಕೊನೆಯ ದಿನಾಂಕ ನಾನು ಅಲ್ಲಿ ತಿಳಿಸ್ಕೊಟ್ಟೆ.
ಆದರೆ ಇಲ್ಲಿ ತಾಲೂಕು ವೈಸ್ ಹೇಳ್ಕೊಡ್ತಾ ಇದ್ದೀನಿ. ಮುಂಡರಗಿಯಲ್ಲಿ ಮತ್ತು ನರಗುಂದದಲ್ಲಿ 20 ಆಗಸ್ಟ್ಗೆ ಅಪ್ಲಿಕೇಶನ್ ಓಪನಿಂಗ್ ಡೇಟ್ ಆಗಿದೆ, ಸ್ಟಾರ್ಟ್ ಆಗಿದೆ ಆಗಲೇ. ಕೊನೆಯ ದಿನಾಂಕ 19 ಸೆಪ್ಟೆಂಬರ್. ನೆಕ್ಸ್ಟ್ ಗದಗ, ರೋಣ ಮತ್ತು ಶಿರಹಟ್ಟಿಗೆ 17ನೇ ಆಗಸ್ಟಿಂದ ಸ್ಟಾರ್ಟ್ ಆಗಿದೆ, 17 ಸೆಪ್ಟೆಂಬರಿಗೆ ಕೊನೆ ಆಗುತ್ತೆ. ಸೊ ನಿಮ್ದು ಯಾವ ತಾಲೂಕು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಆ ತಾಲೂಕಿನವರು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಅಫಿಷಿಯಲ್ ವೆಬ್ಸೈಟ್ ಇದು, ಇದರಲ್ಲಿ ನೀವು ಡೀಟೇಲ್ಸ್ನ ನೋಡ್ಕೋಬೋದು. ಅಪ್ಲಿಕೇಶನ್ ಏನಾದರೂ ಹಾಕಬೇಕು ಅಂತ ಹೇಳಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಓಪನ್ ಆಗುತ್ತೆ. ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಅಂತ ಇದೆಯಲ್ಲ, ಇಲ್ಲಿ ಹೋದರೆ ನಿಮಗೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸು, ಇಲ್ಲಿ ತಾಲೂಕುಗಳು ಕೊಟ್ಟಿರ್ತಾರೆ, ಡಿಸ್ಟಿಕ್ಕು. ಇದಾದ ನಂತರ ಇಲ್ಲಿ ಪ್ರಾಜೆಕ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ ಗದಗ ಅಂತ ಕೊಟ್ಟಿರ, ಇಲ್ಲಿ ಗದಗ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ AWW ಅಂತ ಇದೆ, ಇಲ್ಲಿ ಅಂಗನವಾಡಿ ವರ್ಕರ್ ಅಂತ. AWH ಅಂತ ಹೇಳಿದ್ರೆ ಅಂಗನವಾಡಿ ಹೆಲ್ಪರ್. ಇಲ್ಲಿ ಜಾತಿ ಪ್ರಮಾಣ ಪತ್ರ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು RD ನಂಬರ್, ಇದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಒಂದು RD ನಂಬರ್ ಅಂತ ಇರುತ್ತೆ, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕು. ಇದಾದ ನಂತರ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕು. ನಿಮಗೆ ಹೇಗೆ ಅಪ್ಲೈ ಮಾಡಬೇಕು ಅಂತಲೂ ಡೀಟೇಲ್ಸ್ ಬೇಕು ಅಂತ ಇದ್ದರೆ ಲೈಕ್ ಮಾಡಿ ವಿಡಿಯೋನ, ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆಲ್ಲರಿಗೂ ಬೇಕು ಆ ಡೀಟೇಲ್ಸು ಅಂತ ಹೇಳಿದರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.